ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೌರಿ ಹಬ್ಬ ಇತ್ತಲ್ವಾ, ಹಂಗಾಗಿ ನಾನು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀನಿ. ಇದು ನಮ್ಮೂರಿಗೆ ಹೋಗುವಾಗ ಆನ್ ದಿ ವೇ ಸಿಗೋಂಥ ಒಂದು ಕೆರೆ. ಈ ಕೆರೆ ಪಕ್ಕ ಒಂದು ರೋಡ್ ಕಾಣಿಸ್ತಾ ಇದೆ ಅಲ್ವಾ, ಆ ರೋಡಲ್ಲಂತೂ ತುಂಬಾ ಮೆಮೊರೀಸ್ ಇದೆ. ಆ ರೋಡು ನಮ್ಮ ಹೈಸ್ಕೂಲಿಗೆ ಹೋಗುತ್ತೆ. ಹೈಸ್ಕೂಲ್ ಲೈಫ್ ಅಂತೂ ನಾನು ಹೆವಿ ಎಂಜಾಯ್ ಮಾಡಿದ್ದೀನಿ. ನನ್ನನ್ನು ಗೌರಿ ಹಬ್ಬಕ್ಕೆ ಕರ್ಕೊಂಬರೋಕ್ಕೆ ಅಪ್ಪನೇ ಬಂದಿದ್ದರು. ನೋಡಿ, ಈ ಥರ ಗೌರಿಗೆ ಎಲ್ಲ ನಾನೇ ಅಲಂಕಾರ ಮಾಡಿದ್ದೆ. ಮದುವೆ ಆದಮೇಲೆ ಈಗ ಕಂಟಿನ್ಯೂಸ್ ಆಗಿ 6 ಇಯರ್ಸ್ ನಾನೇ ಅಲಂಕಾರ ಮಾಡಿದ್ದೀನಿ. ಮುಂದಿನ ವರ್ಷನಾದರೆ ನಮ್ಮ ಅತ್ತಿಗೆ ಬರಲಿ ಅಂತ ಅಂದ್ಕೊತಾ ಇದ್ದೀನಿ. ನಮ್ಮನೇಲಿ ಮದುವೆ ಫಂಕ್ಷನ್ ಅಂತ ಆಗ್ಬಿಟ್ಟು ಒಂದು 6 ಇಯರ್ಸ್ ಮೇಲಾಗಿತ್ತು. ಈಗ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಥರ ಮಾಡ್ತಾ ಇದ್ದಾರೆ. ಅಂದರೆ ಹೂ ಮುಡ್ಸೋ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡ್ಬಂದಿದ್ದು, ಬಟ್ ಆಮೇಲೆ ಎಂಗೇಜ್ಮೆಂಟ್ ಥರನೇ ಆಗೋಯ್ತಿದ್ದು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಇತ್ತು ನಮಗಂತೂ. ಯಾಕಂದರೆ ಒಂದು 6 ಇಯರ್ಸ್ ಆಗಿತ್ತು ನಮ್ಮ ಮನೇಲಿ ಯಾವುದೇ ಥರ ಮದುವೆ ಫಂಕ್ಷನ್ ಆಗೇ ಇಲ್ಲ. ಸಣ್ಣ ಪುಟ್ಟ ಫಂಕ್ಷನ್ ಆಗ್ತಿತ್ತು, ಬಟ್ ಏನೇ ಅಂದರೂ ಮದುವೆ ಫಂಕ್ಷನ್ ಅಲ್ಲಿ ಖುಷಿ ಆದಷ್ಟು ಬೇರೆ ಫಂಕ್ಷನಲ್ಲಿ ಅಷ್ಟೊಂದು ಖುಷಿ ಆಗಲ್ಲ. ಮೇಲ್ಗಡೆ ಎಲ್ಲ ದೊಡ್ಡವ್ರು ರೆಡಿ ಮಾಡ್ಕೊತಿದ್ರು, ನಾವು ಕೆಳಗಡೆ ಫೋಟೋಸ್ ತೊಗೊತಿದ್ವಿ. ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ಐಡಿಯಾಸ್ಗಳೆಲ್ಲ ಬರ್ತಿರುತ್ತೆ. ಒಂದೇ ಥರ ರೆಡಿಯಾಗಿ ಫೋಟೋಸ್ ತೊಗೊಳೋದಾಗಿರ್ಬೋದು, ಅಥವಾ ಏನಾದರೂ ಡಿಫ್ರೆಂಟಾಗಿ ಫೋಟೋಸ್ ತೊಗೋಬೇಕು ಅನ್ನೋದೆಲ್ಲ ತುಂಬ ಜಾಸ್ತಿ ನಮಗೆ. ಮೇಲ್ಗಡೆ ಎಲ್ಲ ದೊಡ್ಡವ್ರು ರೆಡಿ ಮಾಡ್ಕೊತಿದ್ರು, ನಾವು ಹುಡುಗಿ ಎಲ್ಲ ರೆಡಿ ಮಾಡಿಬಿಟ್ಟು ಕೆಳಗಡೆ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಮೇಲ್ಗಡೆನೇ ಬಂದು ಎಲ್ಲ ರೆಡಿಯಾಗಿತ್ತು. ನೋಡಿ, ಇವರೇ ಹುಡುಗಿ, ಅಂದರೆ ಇವರೇ ನಮ್ಮ ಅಕ್ಕ. ಇವ್ರದ್ದೇ ಎಂಗೇಜ್ಮೆಂಟ್ ಆಗ್ತಾ ಇರೋದು ಇವಾಗ. ಅವರು ಎಲ್ಲರಿಗೂ ಆಶೀರ್ವಾದ ತೊಗೊಂಡು ಬಂದು ಕೂತ್ಕೊಂಡ್ರು. ಅವರಿಗೂ ತುಂಬ ಭಯ ಆಗ್ತಿತ್ತು, ನರ್ವಸ್ ಆಗ್ತಿತ್ತಂತೆ. ಒಳಗಡೆ ಬಂದು ಹೇಳ್ತಿದ್ರು, ನನಗಂತೂ ಫುಲ್ ಭಯ ಆಗ್ತಿತ್ತು ಅಂತ. ಇದು ನೋಡಿ, ಹುಡುಗನ ಮನೆಯಿಂದ ಕೊಟ್ಟಿದ್ದು ಸೀರೆ. ನಮ್ಮ ಕಡೆಯಿಂದಲೂ ಹುಡುಗಂಗೆ ಬಟ್ಟೆ ಕೊಟ್ಟಿದ್ರು. ಅವರು ಅದನ್ನು ಹಾಕ್ಕೊಂಡು ಇಬ್ಬರು ರೆಡಿಯಾಗಿ ಬರ್ತಾರೆ. ಈಗ ಬಂದಾದಮೇಲೆ ಎಂಗೇಜ್ಮೆಂಟ್ ಫಂಕ್ಷನ್ ಥರ ಮಾಡ್ತಾರೆ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಅಂದರೆ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫಂಕ್ಷನ್ ಇದು. ಆಮೇಲೆ ನೋಡಿದ್ರೆ ಚೆನ್ನಾಗೇ ಆಯಿತು. ನೋಡಿ, ಈಗ ಹಾರ ಬದಲಾಯಿಸ್ಕೊತಾ ಇದ್ದಾರೆ. ಬ್ರಹ್ಮಣೋ ವೇದ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಯುಕಿ ಪ್ರಜಾತೋ ಪ್ರಕಟ ಬ್ರಹ್ಮಾರ್ಪಣ ಸಮರ್ಪಯಾಮಿ. ಹಾರ ಎಲ್ಲ ಬದಲಾಯಿಸ್ಕೊಂಡಾಯ್ತು. ಎಲ್ಲ ಥರದ ಶಾಸ್ತ್ರಗಳನ್ನ ಮಾಡಿ, ಆರತಿ ಎಲ್ಲ ಮಾಡಿ, ಇದೆಲ್ಲ ಫಂಕ್ಷನ್ಸ್ ಎಲ್ಲ ಮುಗೀತು, ಶಾಸ್ತ್ರಗಳೆಲ್ಲ ಮುಗೀತು. ಆಮೇಲೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವೊಂದಷ್ಟು ಕಸಿನ್ಸ್ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾವೇನು ಮಿಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಫಂಕ್ಷನ್ಗಳಿಗೆ ಹೋದಾಗ ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊತೀವಿ. ಇದರಲ್ಲಿ ತುಂಬ ಜನ ಮಿಸ್ ಆಗಿದ್ದಾರೆ, ಬಟ್ ಎಷ್ಟು ಜನ ಇರ್ತೀವೋ ಅಷ್ಟು ಜನನೂ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ತೊಗೊಳೋದಂದರೆ ಒಂಥರ ಖುಷಿ ನಮಗೆ. ಹೆಣ್ಮಕ್ಳೇ ಇರೋದ್ರಿಂದ ಜಾಸ್ತಿ ಫೋಟೋಸ್ ತೊಗೊತೀವಿ ನಾವು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.